ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸಂಜೆ 5 ಗಂಟೆಯಿಂದ ಒಂದು ಸುದ್ದಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿ.ಜೆ. ರಾಯ್ ಅವರು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಸುದ್ದಿಯನ್ನು. ಈ ವ್ಯಕ್ತಿಯನ್ನು ನೀವು ಇದಕ್ಕಿಂತ ಹಿಂದೆ ಬಹುಶಃ ನನಗನ್ಸುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ಸ್ ಆದರೂ ಇವ್ರದನ್ನು ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ. ಹೆಚ್ಚು ಕಡಿಮೆ ಅವ್ರಿಗೆ 1.3 ಮಿಲಿಯನ್ ಫಾಲೋವರ್ಸ್ ಇದ್ರು, ಅಂದರೆ 13 ಲಕ್ಷ ಅನುಯಾಯಿಗಳಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಅತಿ ಹೆಚ್ಚು ಕಾರುಗಳ ಕ್ರೇಜ್ ಇತ್ತು ಇವ್ರಿಗೆ. ಅವಾಗ ಕಾರುಗಳ ಮುಂದೆ ನಿಂತ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ರು, ಇನ್ಸ್ಪೈರ್ ಮಾಡ್ತಾ ಇದ್ರು ಎಷ್ಟೋ ಯುವಕರಿಗೆ. ಇತ್ತೀಚೆಗಷ್ಟೇ ಅವ್ರದ್ದು ಫಸ್ಟ್ ಟೈಮ್ 1994ರಲ್ಲಿ ಕೊಂಡ್ಕೊಂಡಂತ ಒಂದು ಮಾರುತಿ 800 ಕಾರ್ ಇತ್ತಲ್ಲ, ಅದನ್ನ ಯಾರು ಹುಡುಕಿ ಕೊಡ್ತಾರೆ ಅವ್ರಿಗೆ 10 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಸೋಷಿಯಲ್ ಮೀಡಿಯಾ ಪವರ್ ನೋಡಿ, ಆ ಕಾರ್ ಅವ್ರಿಗೆ ಸಿಕ್ಕಿತ್ತು, ಅದನ್ನು ತಗೊಂಡಿದ್ರು, ಅದ್ರ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಸರ್ಜಾಪುರ ಸೈಡಲ್ಲಿ ಅದೇ ಸಂದರ್ಭದಲ್ಲಿ ಭೂಮಿಯನ್ನು ಕೂಡ ಕೊಂಡ್ಕೊಂಡಿದೆ, ಅದ್ರ ವ್ಯಾಲ್ಯೂ ಇವತ್ತು ಇಷ್ಟಿದೆ ಅನ್ನೋದನ್ನು ಕೂಡ ಹೇಳಿದ್ರು. ಹಾಗೇನೆ ಭೂಮಿಗೆ ಬೆಂಗಳೂರಿನಲ್ಲಿ ಎಂಥ ವ್ಯಾಲ್ಯೂ ಇದೆ, ಮುಂದಿನ 10 ವರ್ಷಗಳಲ್ಲಿ ನೀವು ಎಲ್ಲಿ ಕೊಂಡ್ಕೊಂಡ್ರೆ ಅದ್ರದ್ದು ಮೌಲ್ಯ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ಒತ್ತಿ ಜನರಿಗೆ ತಿಳಿಸಿದಂತಹ ವ್ಯಕ್ತಿ ಸಿ.ಜೆ. ರಾಯ್. ಹಾಗೇನೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಬಂದ್ರೆ ಕಲರ್ಸ್ ಕನ್ನಡದ ಬಿಗ್ ಬಾಸ್. ಈ ಹಿಂದೆ ಸೀಸನ್ 11 ತನಕ ಅಂದ್ರೆ ಹನುಮಂತು ಗೆದ್ನಲ್ಲ, ಅವತ್ತಿಗೂ ಕೂಡ ಅವತ್ತು ಗ್ರ್ಯಾಂಡ್ ಫಿನಾಲೆ ದಿನ ಬಂದು 50 ಲಕ್ಷ ಪ್ರೈಸ್ ಮನಿಯನ್ನು ಕೊಟ್ಟಂತಹ ವ್ಯಕ್ತಿ ಸಿ.ಜೆ. ರಾಯ್. ಮೂಲತಃ ಇವರು ಕೇರಳದವರು, ಅಂದರೆ ಮಲಯಾಳಿ. ಸೊ ಬೆಂಗಳೂರಿನಲ್ಲಿ ಬಂದು ಅತಿ ಹೆಚ್ಚು ಆಸ್ತಿಯನ್ನು ಸಂಪಾದನೆ ಮಾಡಿದ್ರು, ಹೆಸರನ್ನು ಗಳಿಸಿದ್ರು. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಕಾನ್ಫಿಡೆಂಟ್ ಅನ್ನುವಂಥ ಒಂದು ಗ್ರೂಪನ್ನು ವಿಶ್ವ ಮಟ್ಟಕ್ಕೆ ತಗೊಂಡೋದಂಥ ವ್ಯಕ್ತಿ ಸಂಜೆ 5 ಗಂಟೆ ಆಸುಪಾಸಿನಲ್ಲಿ ಶೂಟ್ ಮಾಡ್ಕೊಂಡು ಸಾಯ್ತಾರೆ ಅಂತಂದರೆ ಆಶ್ಚರ್ಯನೂ ಆಗುತ್ತೆ, ಆಘಾತವೂ ಆಗುತ್ತೆ, ಬೇಸರವೂ ಆಗುತ್ತೆ, ಕೋಪನೂ ಬರುತ್ತೆ. ನಾವೀಗ ಪ್ರತಿದಿನವೂ ಕೂಡ ಕೋಟ್ಯಾಂತರ ಜನ ಈ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ. ಅದರಲ್ಲಿ ತಿನ್ನೋಕೆ ಅನ್ನ ಇಲ್ಲದೆ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ಜನ ಇವತ್ತು ಸಂಪಾದನೆ ಮಾಡಿ ನಾಳೆ ಖರ್ಚಾಗುವಂತ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಕೋಟಿ ಮಾಡಿರ್ತಕ್ಕಂಥ ಈ ವ್ಯಕ್ತಿಗೆ ಅದೊಂದು ಫೇಸ್ ಮಾಡೋಕ್ಕಾಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಸಾಮಾಜಿಕವಾಗಿ ಜನರಲ್ಲಿ ಉಟ್ಕೊಂಡಿದೆ. ಹಾಗಾದ್ರೆ ಸಿ.ಜೆ. ರಾಯ್ ಯಾಕೆ ಸತ್ರು, ಏನಾಗಿರ್ಬೋದು ಎಲ್ಲವನ್ನೂ ಕೂಡ ವಿವರವಾಗಿ ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗಷ್ಟೇ ಇವರ ಕಚೇರಿಗಳ ಮೇಲೆ IT ದಾಳಿ ಆಗ್ತಾ ಇತ್ತು. ಇದು ಕೊನೆಯ IT ದಾಳಿ ಆಗಿದೆ. ಈಗ ಅವರು ಇಲ್ವಲ್ಲ ನಾಳೆಯಿಂದ ಇನ್ನು ಮತ್ತೆ ಆದ್ರೂ ಏನಾಯ್ತು ಹಾಗಾದ್ರೆ, ಇವತ್ತು 2 ಕಾರುಗಳಲ್ಲಿ 10ಕ್ಕೂ ಹೆಚ್ಚು IT ಅಧಿಕಾರಿಗಳು ಇವತ್ತು ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರತಕ್ಕಂಥ ಲ್ಯಾಂಗ್ಫೋರ್ಡ್ ರಸ್ತೆಯ ಇವರ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ ಏನಿದೆ ಅಲ್ಲಿಗೆ ಇವತ್ತು ರೇಡ್ ಮಾಡೋದಕ್ಕೆ ಹೋಗ್ತಾರೆ. ಇವರ ಆಫೀಸಲ್ಲಿ ಇರ್ತಕ್ಕಂಥವ್ರು ಯಾರೋ ಇನ್ಫಾರ್ಮ್ ಮಾಡ್ತಾರೆ, ಈ ಥರ IT ಅಧಿಕಾರಿಗಳು ಮತ್ತೆ ಬಂದಿದ್ದಾರೆ ಅಂತ. ಅಂದರೆ ಆಲ್ರೆಡಿ ಬಂದಿದ್ರು ಅನ್ನೋ ಕಾರಣಕ್ಕೆ ಮತ್ತೆ ಬಂದಿದ್ದಾರೆ ಅಂತ ಇವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇವರು ಮಧ್ಯಾಹ್ನ 12 ಗಂಟೆ 1 ಗಂಟೆ ಸಮಯದಲ್ಲಿ ಆ ಕಚೇರಿಗೆ ಬರ್ತಾರೆ ಸಿ.ಜೆ. ರಾಯ್ ಅವರು. ಸೊ ಏನಾಯಿತು ಅನ್ನುವಂಥದ್ದು ಗೊತ್ತಿಲ್ಲ. ಸಂಜೆ 5 ಗಂಟೆಯ ಒಳಗಡೆ ಈ ಒಂದು ಆಘಾತದ ಸುದ್ದಿ ಪ್ರಸಾರ ಆಗ್ತಾ ಇದೆ ಎಲ್ಲ ಕಡೆ. ಸೊ ಅಧಿಕಾರಿಗಳಿಗೂ ಇವರಿಗೂ ಮಾತಿನ ಚಕಮಕಿ ನಡೆದಿದೆ. ಸಹಜವಾಗಿ IT ಅಧಿಕಾರಿಗಳು ಏನಾದರೂ ರೇಡ್ ಮಾಡೋದಕ್ಕೆ ಬಂದ್ರು ಅಥವಾ ಇಡಿ ಅಧಿಕಾರಿಗಳು ರೇಡ್ ಮಾಡೋದಕ್ಕೆ ಬಂದ್ರು ಅಂತಂದ್ರೆ ಕಂಪ್ಲೀಟ್ ಲಾಕ್ ಮಾಡ್ತಾರೆ. ಮೊಬೈಲ್ ಸಮೇತ ಯಾವುದನ್ನು ಕೂಡ ಯಾರನ್ನು ಕೂಡ ಸಂಪರ್ಕ ಮಾಡದೇ ಇರೋ ರೀತಿ ಲಾಕ್ ಮಾಡ್ತಾರೆ. ತದನಂತರ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳ್ತಾರೆ. ಅವ್ರ ಕೆಲಸವೇ ಅಷ್ಟು. ಈ ಆಸ್ತಿ, ಈ ಹಣ, ಇದಕ್ಕೆ ಸಂಬಂಧಪಟ್ಟ ಸಂಪತ್ತು ಎಲ್ಲಿಂದ ಬಂತು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಟ್ಯಾಕ್ಸ್ ಕಟ್ಟಿದ್ದೀರಾ, ಎಲ್ಲಾ ದಾಖಲೆಗಳನ್ನ, ಎಲ್ಲಾ ವರದಿಗಳನ್ನ ಕೊಡ್ತಾ ಕುತ್ಕೋಬೇಕು ಅಂತಂದ್ರೆ ಒಂದು ಮೆಂಟಲ್ ಆಗಿ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡುವಂಥದ್ರಲ್ಲಿ ಯಾವಾಗ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಬಿಲ್ಗಳು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇಟ್ಕೊಳ್ಳದೆ ಇದ್ದಾಗ. ಸೊ ಸಿನಿಮಾಗಳಲ್ಲೂ ಗಮನಿಸಿರ್ತೀವಿ, ರಿಯಲ್ ಲೈಫಲ್ಲಿ ಪಾಲಿಟಿಷಿಯನ್ಸ್ಗಳನ್ನ ಅರೆಸ್ಟ್ ಮಾಡಿದಂಥ ಪರಿಸ್ಥಿತಿಗಳನ್ನು ಗಮನಿಸಿರ್ತೀವಿ. ಅವರು ಅದನ್ನು ಫೇಸ್ ಮಾಡೋಕ್ಕಾಗದೆ ಎಷ್ಟೋ ಜನ ಜೈಲಿಗೆ ಹೋಗಿ ಬಂದಿರೋದನ್ನು ಕೂಡ ಗಮನಿಸಿರ್ತೀವಿ. ಸೊ ಇಲ್ಲಿ ಏನಾಯಿತೋ ಗೊತ್ತಿಲ್ಲ, ಇವರು ಅವರಿಗೆ ರೆಸ್ಪಾಂಡ್ ಮಾಡೋದಕ್ಕಾಗಲಿಲ್ವಾ, ಉತ್ತರ ಕೊಡೋದಕ್ಕಾಗಲಿಲ್ವಾ, ಅಥವಾ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇರಲಿಲ್ವಾ ಗೊತ್ತಿಲ್ಲ. ಹೋಗ್ತಾ ಮಾತಿನ ಚಕಮಕಿ ಮೀರಿದ ನಂತರ ಇವರು ಮಧ್ಯಾಹ್ನ ಬರ್ಬೇಕಾದ್ರೆ ಜೊತೆಲೆ ಪಿಸ್ತೂಲನ್ನು ಕೂಡ ತಗೊಂಡು ಬಂದಿದ್ರಂತೆ. ಸೊ ಎದೆಗೆ ಶೂಟ್ ಮಾಡಿಕೊಂಡು ತಕ್ಷಣ IT ಅಧಿಕಾರಿಗಳು ಅವ್ರನ್ನ ಸರ್ಜಾಪುರದ ಖಾಸಗಿ ಆಸ್ಪತ್ರೆಗೆ ತಗೊಂಡೋಗಿ ಶಿಫ್ಟ್ ಮಾಡಿ ಬದುಕಿಸೋಕೆ ಟ್ರೈ ಮಾಡ್ತಾರೆ. ಬಟ್ ಎದೆಗೆ ಶೂಟ್ ಮಾಡ್ಕೊಂಡು ಇನ್ನೆಲ್ಲಿ ಬದುಕ್ತಾರೆ, ಅವ್ರದ್ದೇ ಲೈಸೆನ್ಸ್ ಹೊಂದಿರತಕ್ಕಂಥ ಪಿಸ್ತೂಲ್ನಲ್ಲಿ ಶೂಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಅದಾದ ನಂತರ 5 ಗಂಟೆ ನಂತರ ಯಾವಾಗ ಶೂಟ್ಔಟ್ ಮಾಡ್ಕೊಂಡು ಅದಾದ ನಂತರ HSR ಲೇಔಟ್ಗೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ, ಬದುಕುಳಿಯೋದಿಲ್ವಲ್ಲ, ಅಂದ್ರೆ ಆಲ್ರೆಡಿ ಸತ್ತೋಗಿರ್ತಾರಲ್ಲ, ಆಗ ಈ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಹೋಗುತ್ತೆ. ಈಗ ಜನರಲ್ಲಿ ಉಡ್ಕೊಳ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, IT ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಸತ್ತೋಗ್ಬಿಟ್ರ. 2ನೇ ಕ್ವಶನ್ ಬಂದು, ಅದು ದೊಡ್ಡ ಮ್ಯಾಟ್ರೇ ಅಲ್ವಲ್ಲ ಅವ್ರಗಳಿಗೆ. ಜನಸಾಮಾನ್ಯರಾದ್ರೆ ಅಯ್ಯೋ ನಾಳೆ ಬೆಳಿಗ್ಗೆ ಏನಪ್ಪ, ನಾಡಿದ್ದೇನಪ್ಪ ನಮ್ಮ ಕಷ್ಟ, ನಾಳೆ ಏನು ತಗೋಬೇಕು, ಮನೆ ತಗೊಳಕ್ಕಾಗಿಲ್ಲ, ಅದು ಮಾಡೋಕ್ಕಾಗಿಲ್ಲ, ಇದು ಮಾಡೋಕ್ಕಾಗಿಲ್ಲ, ಮದುವೆ ಮಾಡೋಕ್ಕಾಗಿಲ್ಲ, ಈ ಒಂದು ಚಿಂತೆಯಲ್ಲಿ, ಈ ಒಂದು ಪರಿಸ್ಥಿತಿ ಇರ್ತಾರೆ. ಬಟ್ ಇವರಿಗೆ ಲೆಕ್ಕ ಹಾಕದಿರಕ್ಕಾಗಿಷ್ಟು ದುಡ್ಡಿರುತ್ತೆ. ಸೊ IT ಅಧಿಕಾರಿಗಳನ್ನ ಈಗ ನಾವು ಗಮನಿಸಿರ್ತೀವಿ ಎಲ್ಲವೂ ಕಡೆ. ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳಿರ್ತಾರೆ, ಇನ್ನು ಭ್ರಷ್ಟ ಅಧಿಕಾರಿಗಳಿರ್ತಾರೆ. ಬೆಳಗ್ಗೆನೆ ಒಂದು ಸುದ್ದಿ ಪ್ರಸಾರ ಆಗ್ತಿತ್ತಲ್ಲ, ಯಾರೋ ಗೋವಿಂದರಾಜ್ ಅನ್ನೋ ಅಂತ ಇನ್ಸ್ಪೆಕ್ಟರ್ದು. ಸೊ ಆ ರೀತಿ ಒಂದು ಕಡೆ IT ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಒಂದು ಅದನ್ನ ಫೇಸ್ ಮಾಡಿ ಬರಬಹುದಿತ್ತು. ಇಲ್ಲ ಅಂತಂದ್ರೆ ಕೊಂಡುಕೊಳ್ಳುವಂತ ಸಾಮರ್ಥ್ಯವೂ ಕೂಡ ಅವರಲ್ಲಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಆಚೆಗೆ ಬರ್ದಂಗೆ.
ಬಟ್ ಏನನ್ನೂ ಕೂಡ ಫೇಸ್ ಮಾಡೋಕ್ಕಾಗದೆ ಅವ್ರು ಹೆಂಗೆ ಶೂಟ್ ಮಾಡ್ಕೊಂಡ್ಬಿಟ್ರು. ಬರೀ ಒಂದು ಸಣ್ಣ ಕಾರಣಕ್ಕೆ ಅಂದ್ರೆ ನಮಗೆ ಸಣ್ಣದು ಅಂತ ಅನ್ಸಿರುತ್ತೆ, ಬಟ್ ಆ ಪರಿಸ್ಥಿತಿಯಲ್ಲಿ ಏನೇನು ಕ್ವಶನ್ ಕೇಳಿರ್ತಾರೋ ಅಥವಾ ಮುಂದಿನ ಪರಿಣಾಮ ಅವರನ್ನು ಎಲ್ಲೂ ಕರ್ಕೊಂಡು ಹೋಗ್ಬೋದು ಅನ್ನೋ ಆತಂಕಕ್ಕೋ ಗೊತ್ತಿಲ್ಲ, ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಸುದ್ದಿ ಈಗ ಪ್ರಸಾರ ಆಗ್ತಾ ಇದೆ. ಗೊತ್ತಿಲ್ಲ ಎಲ್ಲಿವರೆಗೆ ಹೋಗಿ ಈ ಒಂದು ಸುದ್ದಿಯ ಪರಿಣಾಮ, ಅಂದರೆ ಮೂಲವನ್ನು ಹುಡುಕಿ ಹೋದ್ರೆ IT ಅಧಿಕಾರಿಗಳು ನಿಜಕ್ಕೂ ಅವರಿಗೆ ಕಿರುಕುಳ ಕೊಟ್ರ, ಮಾನಸಿಕ ಹಿಂಸೆ ಕೊಟ್ರ, ಅದನ್ನು ಕೂಡ ಪತ್ತೆ ಮಾಡಲಾಗುತ್ತೆ. ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಏನೀಗ ಲೈಸೆನ್ಸ್ ಗನ್ನಲ್ಲಿ ಅವರು ಶೂಟ್ ಮಾಡ್ಕೊಂಡಿದ್ದಾರಲ್ಲ ಆ ಗನ್ನನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಅವರ ಮೊಬೈಲು, ಅದಕ್ಕೆ ಸಂಬಂಧಪಟ್ಟ ಅಲ್ಲಿನ CCTV ಫುಟೇಜ್ ಸಿಕ್ಕರು ಗೊತ್ತಾಗುತ್ತಲ್ಲಿ. ಅಂದರೆ ಇವರು ಮಾತಿನ ಚಕಮಕಿ ನಡೆದಂಥದ್ದು ಅಥವಾ ಕಮ್ಯುನಿಕೇಟ್ ನಡೆದಿದ್ದಂಥ ಸ್ಥಳದಲ್ಲಿ CCTV ಫುಟೇಜ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನು ಪರಿಶೀಲನೆ ನಡೆಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಅಧಿಕಾರಿಗಳು ಬಂದರು, ಇವ್ರು ಬಂದರು, ತದನಂತರ ಏನೇನೆಲ್ಲ ಕಮ್ಯುನಿಕೇಶನ್ ನಡೀತು, ಇತ್ತೀಚಿನ CCTVಗಳಲ್ಲಿ ರೆಕಾರ್ಡ್ ಕೂಡ ಆಗುತ್ತೆ, ವಾಯ್ಸ್ ಕೂಡ. ಸೊ ಹಾಗಾಗಿ ಅಲ್ಲಿ ಗೊತ್ತಾಗುತ್ತೆ ಏನು ಅನ್ನುವಂಥದ್ದು. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಳು ಎಲ್ಲಿಯೂ ಕೂಡ ಲಭ್ಯವಾಗಿಲ್ಲ. ಸೊ ಕಾನ್ಫಿಡೆಂಟ್ ಆಗಿದೆ ವಿಷಯ. ಅಧಿಕಾರಿಗಳು ಏನು ನಡೀತು ಅನ್ನೋದು ಸಂಜೆ 6:30-7 ಗಂಟೆಯಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿಂದ ವಾಪಸ್ ತೆರಳ್ತಾರೆ. ನನಗೇನು ಹೇಳಬೇಕು ಅಂತ ನಿಜಕ್ಕೂ ಅರ್ಥ ಆಗ್ತಿಲ್ಲ. ಯಾಕಂತಂದ್ರೆ ಸಾಯುವಂತಹ ನಿರ್ಧಾರ, ಸಾವು ಅಂತ ಬಂದರೆ ಒಂದು ಸಹಜ ಸಾವು ಅಂತ ಹೇಳ್ತೀವಿ, ಅಂದರೆ ನಮಗೆ ಗೊತ್ತಿಲ್ಲದೆ ಸತ್ತೋಗುವಂಥದ್ದು. ಇನ್ನೊಂದು ಅಸಹಜ ಅಂತ ಹೇಳ್ತೀವಿ, ಈ ಆಕ್ಸಿಡೆಂಟ್ ಆಗಿರ್ಬೋದು, ಈ ಕೊಲೆ ಮಾಡುವಂಥದ್ದು ಅಥವಾ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು. ಸೊ ಇವೆಲ್ಲವನ್ನು ನೋಡಿದಾಗ ಅಸಹಜ ಸಾವು ಅಂತೀವಿ. ಬಟ್ ಆ ವ್ಯಕ್ತಿ ಸಾಯ್ತಾರೆ ಅಂತಂದರೆ ನಿಜಕ್ಕೂ ಶಾಕ್ ಆಗುತ್ತೆ. ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ, ಇಲ್ಲಿಂದ ನೀವು ಕುಂಬ್ಳಗೋಡಿಯಿಂದ ಮುಂದಕ್ಕೆ ಆ ಹೈವೇ ತಗೊಳ್ತಿದ್ದಂಗೆ ಇನ್ನು ಟೋಲ್ ಸಿಗೋದಕ್ಕೂ ಮುಂಚೆನೆ ಈ ಕಡೆ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡು, ಈ ಕಡೆ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆ. ಅದರಲ್ಲಿ ಈ ವ್ಯಕ್ತಿದೇ ಇದೆ, ಕಾನ್ಫಿಡೆಂಟ್ ಗ್ರೂಪ್ ಅವ್ರದ್ದು. ಸೊ ಅದನ್ನು ಹೋಗ್ತಾ ಬರ್ತಾ ನೋಡಿದಾಗೆಲ್ಲ ಎಷ್ಟು ಇನ್ಸ್ಪೈರ್ ಆಗುತ್ತೆ, ಈ ವ್ಯಕ್ತಿ ಹೆಂಗ್ ಸಂಪಾದನೆ ಮಾಡಿದ್ರು. ಕೆಲವೊಂದಷ್ಟು ಅವರ ಇಂಟರ್ವ್ಯೂಗಳನ್ನ ಗಮನಿಸಿದಾಗ ಆ ಸರ್ಜಾಪುರ ಸೈಡು, ಆನೇಕಲ್ ಸೈಡು, ಆ ಕೈಕೊಂಡ್ರಳ್ಳಿ ಈ ಸೈಡ್ ಇದೆಯಲ್ಲ, ಸೊ ಆ ಸೈಡ್ನಲ್ಲಿ ಭೂಮಿಯನ್ನೇ ಖರೀದಿಸ್ತಿರ್ಲಿಲ್ಲ ಜನ. ಅಯ್ಯೋ ಅಷ್ಟು ದೂರ ಹೋಗ್ಬೇಕಂತ. ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಇವತ್ತು ಬೆಲೆ ಮುಟ್ಟಕ್ಕಾಗಲ್ಲ ಆ ರೇಂಜಿಗೆ ತಗೊಂಡೋಗಿ ನಿಲ್ಸಿದ್ದಾರೆ. ಅಂದ್ರೆ ಅಷ್ಟು ಟ್ಯಾಲೆಂಟ್ ಇರ್ತಕ್ಕಂಥ ವ್ಯಕ್ತಿ. ವಯಸ್ಸು ಬಂದು ಕೇವಲ 56, ಮಧ್ಯಮ ವಯಸ್ಸು. ಸೊ ಆ ವ್ಯಕ್ತಿ ಸಾಯ್ತಾರೆ, ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಂಥ ವ್ಯಕ್ತಿ ಅಂತಂದ್ರೆ ನಿಜಕ್ಕೂ ಈ ದೇಶಕ್ಕಾಗಿರ್ಬೋದು ಅಥವಾ ಈ ಉದ್ಯಮ ಲೋಕಕ್ಕಾಗಿರ್ಬೋದು ತುಂಬಲಾರದ ನಷ್ಟನೇ. ಇತ್ತೀಚೆಗಷ್ಟೇ ನಾವು ಉದ್ಯಮಿ ಕಾಫಿ ಡೇಯ ಸಿದ್ಧಾರ್ಥ್ ಅವರ ಆತ್ಮಹತ್ಯೆಯನ್ನು ಗಮನಿಸಿದ್ದು. ತದನಂತರ ದಕ್ಷಿಣ ಭಾರತದಲ್ಲಿ ಇದು ಅತಿ ದೊಡ್ಡ ಪ್ರಕರಣ ಆಗಿ ನಿಂತಿದೆ. ಇದು ಎಲ್ಲೆಲ್ಲಿ ಆಫೀಸ್ಗಳಿದೆ ಅಂತ ನೀವು ಹೋಗ್ಬಿಟ್ಟು ಕಾನ್ಫಿಡೆಂಟ್ ಗ್ರೂಪ್ ಅಂತ ಗೂಗಲ್ ಮ್ಯಾಪ್ಸಲ್ಲಿ ಹಾಕೋರು ಸಾಕು, ಎಷ್ಟು ಆಫೀಸ್ಗಳು ಬರ್ತವೆ, ಇವರು ಎಷ್ಟು ಕಚೇರಿಗಳಿದ್ದಾವೆ, ಎಷ್ಟು ಜನ ಎಂಪ್ಲಾಯೀಸ್ಗಳು ಇವ್ರ ಕೈ ಕೆಳಗಡೆ ವರ್ಕ್ ಮಾಡ್ತಿದ್ದಾರೆ, ಅದೆಲ್ಲನೂ ಕೂಡ ಈ ವ್ಯಕ್ತಿ ಯೋಚನೆ ಮಾಡಲಿಲ್ವಾ? ಬಹುಶಃ ನನಗನ್ಸುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಮಾನಸಿಕವಾಗಿ ನೊಂದು ಶೂಟ್ ಮಾಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಗೊತ್ತಿಲ್ಲ. ಇಲ್ಲ ಅಧಿಕಾರಿಗಳಿಗೆ ಏನಾದರೂ ಈ ರೀತಿ ಏನಾದರೂ ಎದುರಿಸಿದ್ರೆ ಬ್ಯಾಕಪ್ ಆಗ್ಬಿಡ್ತಾರೆ, ಹೋಗ್ತಾರೆ, ಇದರಿಂದ ಏನಾದ್ರು ನಾನು ಆಚೆ ಬರ್ಬೋದು ಒಂದಷ್ಟು ದಿನ ಅಂತ ಏನಾದರೂ ಎದುರಿಸೋದಕ್ಕೆ ಹೋಗಿ ಆ ಥರ ಫೈರಿಂಗ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಇಲ್ಲ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಾಗ ಏನಾಯಿತು ಅನ್ನೋದು ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ತದನಂತರ ವರದಿ ಬರಬೇಕಿದು. ಆ್ಯಂಡ್ ಲಾಸ್ಟ್ ಅವಾಗವಾಗ ಇವರು ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ, ಇನ್ಸ್ಪೈರ್ ಆಗುವಂತಹ ವಿಡಿಯೋಗಳನ್ನ ಮಾಡ್ತಿರ್ತಾರೆ. ನೀವು ಗಮನಿಸಬಹುದು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಭೂಮಿಗೆ ಸಂಬಂಧಪಟ್ಟ ಮಹತ್ವವನ್ನು ವ್ಯಕ್ತಿ ಹೇಳ್ತಾ ಹೋಗ್ತಿರ್ತಾರೆ. ಇತ್ತೀಚೆಗಷ್ಟೇ ಲಾಸ್ಟ್ ವಿಡಿಯೋ ಅಂತ ಬಂದರೆ ರಿಪಬ್ಲಿಕ್ ಡೇ ಆಯ್ತಲ್ಲ, ಜನವರಿ 26, ಅವತ್ತು ಮಧ್ಯಾಹ್ನ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದೇ ಅವರ ಕೊನೆಯ ವಿಡಿಯೋ ಆಗಿದೆ. Dear friends, good afternoon. Wish you all a very happy 77th Indian National Republic Day. This is a great day in each one of our lives. So wishing you and your family again a very, very happy Republic Day. Take care. Bye-bye. ಅಂದರೆ ನಾಡಿನ ಜನತೆಗೆ ಅವರು ರಿಪಬ್ಲಿಕ್ ಡೇಗೆ ಸಂಬಂಧಪಟ್ಟಂಗೆ ವಿಶ್ ಮಾಡಿರ್ತಾರೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿರ್ತಾರೆ. ಜೊತೆಗೆ ಲಾಸ್ಟಲ್ಲಿ ಟೇಕ್ ಕೇರ್ ಅಂತ ಹೇಳಿರ್ತಾರೆ, ಜಾಗ್ರತೆ ಅಂತ ಹೇಳಿರ್ತಾರೆ. ಸೊ ಆ ವ್ಯಕ್ತಿನೇ ಇವತ್ತಿಲ್ಲ ಅಂದರೆ ನಿಜಕ್ಕೂ ಆಘಾತ ಆಗೇ ಆಗುತ್ತೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನಾಗಿದೆಯೋ ಗೊತ್ತಿಲ್ಲ, ಅವರ ಸಂಪತ್ತಲ್ಲಿ ಅದಕ್ಕೆ ಸಂಬಂಧಪಟ್ಟ IT ವಿಚಾರದಲ್ಲಿ ಟ್ಯಾಕ್ಸನ್ನು ಮರೆಮಾಚಿದ್ರ, ಸರ್ಕಾರಕ್ಕೆ ಮೋಸ ಮಾಡಿದ್ರ, ಅಥವಾ ಅದನ್ನು ಫೇಸ್ ಮಾಡೋಕ್ಕಾಗದೆ ಕುಗ್ಗಿ ಹೋಗಿ ಆ ರೀತಿ ನಿರ್ಧಾರ ತಗೊಂಡ್ರೆ ನನಗಂತೂ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ಏನೋ ಆ ಸಂಸ್ಥೆಗೆ, ಆ ಒಂದು ಗ್ರೂಪ್ಗೆ ಕಾನ್ಫಿಡೆಂಟ್ ಅಂತ ಇಟ್ಟಿದ್ರಲ್ಲ, ಆತ್ಮವಿಶ್ವಾಸ ಅಂತ ಕನ್ನಡದಲ್ಲಿ, ಅವರಿಗೆ ಆತ್ಮವಿಶ್ವಾಸ ಇಲ್ದಂಗೆ ಆಗೋಯ್ತಾ ಅಂತ ಬೇಸರ ಆಗ್ತಾ ಇದೆ. ಎನಿವೇಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಏನು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ, ತದನಂತರ ವಿಚಾರ ತಿಳಿಯೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.